ಭಾಳ ಸಂತೋಷ. ಎಲ್ಲರ ಸಂಕಲ್ಪದ ಮೇರೆಗೆ ಶ್ರೀಮಠದ ಆಶೀರ್ವಾದ ಅವರಿಗಿದೆ. ಸಮಯದ ಅವಕಾಶ ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗಿರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ. ಆ ರಾಜ್ಯ ಒಂದು ಆಳ್ತಕ್ಕಂಥ ಹಿಂದಿನ ಕಾಲದಲ್ಲಿ ರಾಜ ಭಾಳ ಸೌಹಾರ್ದತೆಯಿಂದ ರೈತರನ್ನು, ರಾಜಕೀಯ ಮುತ್ಸದ್ದಿಗಳನ್ನು, ವ್ಯಾವಹಾರಿಕವಾಗಿರ್ತಕ್ಕಂಥ ಸೈನಿಕರಿಗೆ ಎಲ್ಲ ಸೌಹೃದಯದಿಂದ ಏನು ಸೇವೆ ಮಾಡ್ತಿದ್ರು, ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸೋರು ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಮಾಜದ ಸೇವಕರಾಗಿ ಅವರು ಭಾಳ ಬದುಕು ಬಂಗಾರವಾಗಲಿ ಅಂತ ಹರಿಸ್ತಾ ಇದ್ದೀವಿ. ಎರಡು ಮಾತಿಗೆ ವಿರಾಮ ಕೊಡುತ್ತೇವೆ. ಶುಭಂಭಯ. ಅದು ಸಮಯದ ಅವಕಾಶ ನಾವು ಹೇಳೋಕ್ಕಾಗಂಗಿಲ್ಲ. ಅಲ್ಲಿರ್ತಕ್ಕಂಥ ಅವರವರ ವ್ಯವಹಾರದಲ್ಲಿರ್ತಕ್ಕಂಥ ಅವರವರ ಮನಸ್ಸಿನ ನೆಮ್ಮದಿಯನ್ನು ತಂದುಕೊಂಡಾದ್ಮೇಲಿಂದ ನಿಮಗೆ ಅದಕ್ಕೆ ಹೇಳಿದ್ದು ನಾನು, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ನಾನು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಶುಭಗಳಿಗೆ ಅಂದರೆ ಆಶೀರ್ವಾದ ದಿನ ನಾವು ಹೇಳೋಕ್ಕಾಗಂಗಿಲ್ಲ. ಈಗ ಏನಾಗೈತಿ ಅಂದ್ರೆ ಛತ್ರಶಿಕಾಗಿ ಮದುವೆ ಆಗು, ಡಾಕ್ಟರ್ ಶಿಕಾಗಿ ಡೆಲಿವರಿ ಮಾಡಿಸ್ಕೊ ಅಂತಾರೆ. ಆ ಪರಿಸ್ಥಿತಿ ಬಂದಾಗ ಮನುಷ್ಯನ ಮನುಕುಲ ಸ್ಥಿರವಿಲ್ಲ. ಮನುಷ್ಯನ ಬುದ್ಧಿ ಸ್ಥಿರ ಇದ್ದರೆ ಅದಕ್ಕೆನ್ನೂ ಹೇಳ್ಬೋದು. ಶಾಸ್ತ್ರ ಮತ್ತು ಶಸ್ತ್ರ ನಿಕಟವಾದ ಸಂಬಂಧ ಐತಿ. ಶಾಸ್ತ್ರ ಅನ್ನೋದು ಜನ್ಮಾಂತರಿಯ ಪ್ರಾರಬ್ಧ ದೋಷ ಕಳೀತಕ್ಕಂಥದ್ದು. ಶಸ್ತ್ರ ಅನ್ನೋದು ಹೊಡೆದಾಡು, ಕಡ್ದಾಡು, ಬಡದಾಡು ಅಂತಕ್ಕಂಥದ್ದು ಇರ್ತತಿ. ಶಾಸ್ತ್ರ ಸಮ್ಮತ ಪರಿಪೂರ್ಣವಾಗಿರ್ತಕ್ಕಂಥ ಶ್ರೀಮಠದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಧರ್ಮದ ಧ್ವಜವನ್ನು ಅವ್ರ ಕೈಯ ಕೊಟ್ಟಿದ್ದೀವಿ. ಆ ಒಂದು ಕ್ಷೇತ್ರದಲ್ಲಿ ಅವನು ಸಾಧಕನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಒಳಿತು ಒಳ್ಳೆಯದನ್ನು ಆಗಲಿ ಅಂತ ಹರಿಸ್ತಾ ಇದ್ದೀವಿ. ಆ ಸಮಯ ನಾವು ನೀವು ಕಾದು ನೋಡೋಣ. ಸಮಯ ತಕ್ಕಂತೆ ನಿಮ್ಮ ಸೇವೆ ಎಲ್ಲ ಪ್ರತಿನಿಧಿಗಳೊಳಗಡೆ ದೊರಕಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಶುಭಂಭಯ. ಭಾಳ ಸಂತೋಷ. ಎಲ್ಲರ ಸಂಕಲ್ಪದ ಮೇರೆಗೆ ಶ್ರೀಮಠದ ಆಶೀರ್ವಾದ ಅವರಿಗಿದೆ. ಸಮಯದ ಅವಕಾಶ ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗಿರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ. ಆ ರಾಜ್ಯ ಒಂದು ಆಳ್ತಕ್ಕಂಥ ಹಿಂದಿನ ಕಾಲದಲ್ಲಿ ರಾಜ ಭಾಳ ಸೌಹಾರ್ದತೆಯಿಂದ ರೈತರನ್ನು, ರಾಜಕೀಯ ಮುತ್ಸದ್ದಿಗಳನ್ನು, ವ್ಯಾವಹಾರಿಕವಾಗಿರ್ತಕ್ಕಂಥ ಸೈನಿಕರಿಗೆ ಎಲ್ಲ ಸೌಹೃದಯದಿಂದ ಏನು ಸೇವೆ ಮಾಡ್ತಿದ್ರು, ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸೋರು ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಮಾಜದ ಸೇವಕರಾಗಿ ಅವರು ಭಾಳ ಬದುಕು ಬಂಗಾರವಾಗಲಿ ಅಂತ ಹರಿಸ್ತಾ ಇದ್ದೀವಿ. ಎರಡು ಮಾತಿಗೆ ವಿರಾಮ ಕೊಡುತ್ತೇವೆ. ಶುಭಂಭಯ. ಅದು ಸಮಯದ ಅವಕಾಶ ನಾವು ಹೇಳೋಕ್ಕಾಗಂಗಿಲ್ಲ. ಅಲ್ಲಿರ್ತಕ್ಕಂಥ ಅವರವರ ವ್ಯವಹಾರದಲ್ಲಿರ್ತಕ್ಕಂಥ ಅವರವರ ಮನಸ್ಸಿನ ನೆಮ್ಮದಿಯನ್ನು ತಂದುಕೊಂಡಾದ್ಮೇಲಿಂದ ನಿಮಗೆ ಅದಕ್ಕೆ ಹೇಳಿದ್ದು ನಾನು, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ನಾನು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಶುಭಗಳಿಗೆ ಅಂದರೆ ಆಶೀರ್ವಾದ ದಿನ ನಾವು ಹೇಳೋಕ್ಕಾಗಂಗಿಲ್ಲ. ಈಗ ಏನಾಗೈತಿ ಅಂದ್ರೆ ಛತ್ರಶಿಕಾಗಿ ಮದುವೆ ಆಗು, ಡಾಕ್ಟರ್ ಶಿಕಾಗಿ ಡೆಲಿವರಿ ಮಾಡಿಸ್ಕೊ ಅಂತಾರೆ. ಆ ಪರಿಸ್ಥಿತಿ ಬಂದಾಗ ಮನುಷ್ಯನ ಮನುಕುಲ ಸ್ಥಿರವಿಲ್ಲ. ಮನುಷ್ಯನ ಬುದ್ಧಿ ಸ್ಥಿರ ಇದ್ದರೆ ಅದಕ್ಕೆನ್ನೂ ಹೇಳ್ಬೋದು. ಶಾಸ್ತ್ರ ಮತ್ತು ಶಸ್ತ್ರ ನಿಕಟವಾದ ಸಂಬಂಧ ಐತಿ. ಶಾಸ್ತ್ರ ಅನ್ನೋದು ಜನ್ಮಾಂತರಿಯ ಪ್ರಾರಬ್ಧ ದೋಷ ಕಳೀತಕ್ಕಂಥದ್ದು. ಶಸ್ತ್ರ ಅನ್ನೋದು ಹೊಡೆದಾಡು, ಕಡ್ದಾಡು, ಬಡದಾಡು ಅಂತಕ್ಕಂಥದ್ದು ಇರ್ತತಿ. ಶಾಸ್ತ್ರ ಸಮ್ಮತ ಪರಿಪೂರ್ಣವಾಗಿರ್ತಕ್ಕಂಥ ಶ್ರೀಮಠದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಧರ್ಮದ ಧ್ವಜವನ್ನು ಅವ್ರ ಕೈಯ ಕೊಟ್ಟಿದ್ದೀವಿ. ಆ ಒಂದು ಕ್ಷೇತ್ರದಲ್ಲಿ ಅವನು ಸಾಧಕನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಒಳಿತು ಒಳ್ಳೆಯದನ್ನು ಆಗಲಿ ಅಂತ ಹರಿಸ್ತಾ ಇದ್ದೀವಿ. ಆ ಸಮಯ ನಾವು ನೀವು ಕಾದು ನೋಡೋಣ. ಸಮಯ ತಕ್ಕಂತೆ ನಿಮ್ಮ ಸೇವೆ ಎಲ್ಲ ಪ್ರತಿನಿಧಿಗಳೊಳಗಡೆ ದೊರಕಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಶುಭಂಭಯ.